ಏನಿಲ್ರಿ ನಾವು ಒಂದು ಜಿಯೋ ಏರ್ ಫೈಬರ್ ಕನೆಕ್ಷನ್ ಕೊಡೋಕೆ ಹೋಗಿದ್ವಿ. ಸಿಂಗಾಪುರದ ಜಿಯೋ ಫೈಬರ್ ಕನೆಕ್ಷನ್ ಕೊಡೋಕೆ ಹೋಗಿದ್ವಿ. ಮೊದಲಾಗ ಹಳ್ಳಿ ಜನ ಅವ್ರಿಗೆ ಅಷ್ಟು ಟಿವಿ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದ್ರಾಗ ಅವ್ರು ಏನೋ DTH ಯೂಸ್ ಮಾಡಾತಿದ್ರು, ಅವ್ರು ಯಾವುದೋ ಸಣ್ಣ ಡೈರೆಕ್ಟ್ ಯಾವುದೋ ಯೂಸ್ ಮಾಡಾತಿದ್ರು. ನಾವು ನಮ್ಮ ಮ್ಯಾನೇಜರ್ ಏನು ಮಾಡಿದ ಒಂದು ಕನೆಕ್ಷನ್ ಕೊಡ್ಬೇಕಂತ ಹೇಳಿದ್ರು. ಹಳ್ಳಿ ಜನ ಫಸ್ಟ್ ಟೈಮ್ ಅವ್ರ ಊರಿಗೆ ಬಂದು ನಾವು ಜಿಯೋ ಏರ್ ಫೈಬರ್ ಕನೆಕ್ಷನ್ ಕೊಡೋಕೆ ಹೋಗಿದ್ವಿ. ಕೊಡೋಕೆ ಹೋದಾಗ ಏನಾಗ್ಬಿಡ್ತು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೆಲ್ಲ ಸಪೋರ್ಟ್ ಮಾಡಿದ್ ನಮ್ಮ ಕಂಬ ಹಿಂಗ ಬಡ್ದ ಎಲ್ಲ ಮಾಡಿದ. ಜಿಯೋ ಏರ್ ಫೈಬರ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರೋ ವಿಷಯ ಐತಿ. ಅದಂತ ಹೊಲಸ್ಕೊಳ ಮಗಂದೈತೆ ಅಂತಂದ್ರೆ ಅದೆಲ್ಲ ಕಂಬ ಹಿಂಬ ಕೊಟ್ಟ, ಎಲ್ಲ ಮಳೆ ಕೊಟ್ಟ, ತಾನ ಬಡ್ದು ಎಲ್ಲ ಓಡ್ಯಾಡಿ ಮಾಡಿದ. ಎಲ್ಲ ಮಾಡಿದ ಏನು ಮತ್ತು ಲಾಸ್ಟ್ ಏನಂದ್ರೆ TV ಹಚ್ಚ ಪ್ರೋಗ್ರಾಮ್ ಇರ್ತದಲ್ಲ, ಎಲ್ಲ ಕನೆಕ್ಷನ್ ಕೊಟ್ವಿ, ಕೇಬಲ್ ಹಾಕ್ಕೊಂಡು ಎಲ್ಲ ಮಾಡಿದ್ವಿ. TV ಹಚ್ಚಿದ್ವಿ, TV ಸ್ಟಾರ್ಟ್ ಮಾಡಿದ್ವಿ. TV ಸ್ಟಾರ್ಟ್ ಮಾಡಿಬಿಟ್ಟಲ್ಲ ಅವನು ನಾವು ರಿಮೋಟ್ನ ವರ್ಕ್ ಮಾಡಕತ್ತಿದ್ವಿ. ಜಿಯೋ ಏರ್ ಫೈಬರ್ದು ಒಂಥರ ಸಿಸ್ಟಮ್ನ ಬೇರೆ ಇರ್ತದೆ. ಅದು ಈಗ ಒಂದು ಅಪ್ಡೇಟ್ ಸೆಟಪ್ ಬಾಕ್ಸ್ ಅದ. ಈಗ ಅದು ಹೆಚ್ಚು ಕಮ್ಮಿ ಏನಂದ್ರೆ ಅದು ಒಂದು ನಾಲೆಜ್ ಇರೋಂಥ ಪರ್ಸನ್ಗೆ ಅದು ಆ್ಯಕ್ಚುಲಿ ನಾವು ಕನೆಕ್ಷನ್ ಕೊಡ್ಬೇಕು. ಅದು ಏನಾಗ್ಬಿಟ್ಟೈತಿ, ಇವ್ರ ಕಂಪ್ನಿಯಿಂದ ಪ್ರೆಸರ್ ಇರೋದ್ರಿಂದ ಏನಾಗ್ಬಿಟ್ಟೈತಿ, ಅದು ಒಂದು ಹಳ್ಳಿ ಕೊಡೋ ಒಂದು ಸಂದರ್ಭದಾಗ ಅದು ನಾವು TV ರಿಮೋಟ್ ಬಗ್ಗೆ ಡೆಮೋ ಕೊಡತ್ತಿದ್ವಿ. ನಾವು ಕಾಮನ್ ಆಗಿ ಅವು ಒಂದು DTH ಒಳಗೆ ಏನು ಮಾಡ್ತಾನೆ 8-10 ನಂಬರ್ ಹೊಡೆದ್ರೆ ಜಿಯೋ ಏನು ಉದಯ ಆಮೇಲೆ ಕಲರ್ಸ್ ಬರ್ತಿರುತ್ತೆ. ಇವು ನಾವು ಅದನ್ನ ಆಪ್ರೇಟ್ ಮಾಡೋದು ನೋಡಿ, ಅದು ಬರೋ ಇದನ್ನ ಡಿಸ್ಪ್ಲೇ ನೋಡಿ ಅವು ತಲೆ ಮೇಲೆ ಕೈ ಇಟ್ಕೊಂಡು ಅಲ್ಲೋ ನಿಮ್ಗೆ ಯಾವುದೋ ಒಂದು ತಮ್ಮೊಂದು ಜೋಡ್ ಮಾಡಿಬಿಟ್ರಲ್ಲ ಮರಿ ನೀವು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುಂದ್ಬಿಟ್ಟು ಅಷ್ಟು ವರ್ಸ್ಟ್ ಮಂದಿ ಜಿಯೋ ಏರ್ ಫೈಬರ್ ಐತಿ. ಅಲ್ಲ ಸ್ವಲ್ಪ ಗೌರವ ಬಿಡ್ಬೇಕು. ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ. ಅದ್ರಾಗ ಅಜ್ಜಿಗೆ ಸಮಾಧಾನ ಮಾಡಿದ್ವಿ. ಯಾಕಂದ್ರೆ ಅದಕ್ಕಿಂತ ಮುಂಚೆಕ ಅವ್ರ ಮಗಳಿಗೆ ನಾವು ಈ ಜಿಯೋ ಏರ್ ಫೈಬರ್ ಬಗ್ಗೆ ಯಾವ ಥರ ಆಪ್ರೇಟ್ ಮಾಡೋದು ಅಂತಂದು ಹೇಳಿದ್ವಿ. ಅವಿಗೆ ಅರ್ಥ ಆಗಿದ್ರಿ. ಬಟ್ ಆದ್ರೆ ಅಜ್ಜಿಗೆ ಗೊತ್ತನ ಆಗತ್ತಿಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಲಬ್ಬ ಹೊಯ್ಕೊಳಕತ್ ಬಿಡ್ರು. ಏನು ಇಲ್ಲ ಮರಿ ಯಾವುದೋ ಒಂದು ತಮ್ಮ ಜೋಡ್ ಮಾಡಿಬಿಟ್ರೆ ನಮಗೆ ಜಿಯೋ ಏರ್ ಫೈಬರ್ ಲೆಕ್ಕನ ಅರಿವಲ್ದಲ್ಲ ನಮಗೆ ಅಂತ ನಾವು ಅಜ್ಜ ತಡ್ಕ 10 ನಿಮಿಷ ತಡ್ಕ ನಿನಗೆಲ್ಲ ನಾವು ಕರೆಕ್ಟಾಗಿ ಬಗೆಹರಿಸ್ಕೊಡ್ತೀವಿ, ನಿಂಗೆಲ್ಲ ತಿಳಿಸಿ ಹೇಳ್ಕೊಡ್ತೀವಿ ಅಂತೀವಿ. ಅಜ್ಜ ಕೇಳವಲ್ಲ, ಅಲ್ಲೋ ಅವನು ಎಲ್ಲ ಮಾಡಿದೆ, ಇದು ಯಾವುದೋ ಒಂದು ತಮ್ಮ ಜೋಡ್ ಮಾಡಿಬಿಟ್ರಲ್ಲೋ. ನಾನು ಏನೋ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತೀನಿ, ಏನೋ 10 ನಿಮಿಷ ನಾ ಏನೋ TV ನೋಡ್ಬೇಕಂತ ಆಸೆ ಇರ್ತೈತಿ. ನಾವು ಎಲ್ಲದು ನನ್ನ ಮಗ ಅವ ಮಿಂಡ್ರಿ ಕೊಡ್ದೇವ, ಅವ್ ಯಾವುದೋ ಒಂದು ತುಂಬ ಜೋಡ್ ಮಾಡ್ಬಿಟ್ಟು ನಮಗ ಅವನು ತಾಯರಡ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಲಪ್ಲ ಬೈ ಕಡಕತ್ಬಿಟ್ಟ. ಅದ್ರ ನಮ್ಮ ಹುಡುಗ ಒಬ್ಬ ಅಸಿಸ್ಟೆಂಟ್ ಬಂದಿದ್ದ. ಅವ್ನ ಒಳೆ ಮೇಲೆ ನೋಡೋದು, ಇವ್ನು ನೋಡೋದು ಒಳ್ಳೆ ತಲೆ ಹಾಪಾಗಿ ಅಜ್ಜ ಇರುತ್ತೆ. ಲಾಸ್ಟಿಗೆ ಲೇ ಹುಡ್ರ ಇದೇನ ನಂಗೆ ಬೈಯಾರಿಲ್ಲ, ಕಿತ್ಕೊಂಡು ಹೋಗ್ಬೇಕು ಒಳ್ಳೆ ನೀವು ಅನ್ನೋದು ರೇಂಜಿಗೆ ಆಯ್ತು. ಫುಲ್ಲು BP ಬಂದ್ಬಿಟ್ಟಿತ್ತು. ಆದ್ರೆ ಏನೇ ಹೇಳ್ರಿ, ನೀವು ಜಿಯೋ ಏರ್ ಫೈಬರ್ ಅಂತ ವರ್ಸ್ಟ್ ಸ್ವಾಮಂದು ಯಾವುದಲ್ಲ. ಫಸ್ಟ್ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಏನು ಜಿಯೋ ಏರ್ ಫೈಬರ್ ನೀಡ್ ಎಂತರಿ ಅಂದ್ರೆ ಎಜುಕೇಟೆಡ್ ಇರೋಂಥರಿಗೆ ಜಿಯೋ ಏರ್ ಫೈಬರ್ ನೀಡ್ ಇರ್ತೈತಿ. ಆಲ್ಮೋಸ್ಟ್ ನಿಮ್ಗೆ ಏನಕ್ಕೆ ನೀವು ಎಜುಕೇಟೆಡ್ಗಳು ಜಿಯೋ ಏರ್ ಫೈಬರ್ನ ನಿಮ್ಗೆ ನೀಡ್ ಇರ್ತೈತೆ ಅಂದ್ರೆ, ನಿಮಗೆ ಒಂದು CC ಕ್ಯಾಮ್ರಾ ಮನೆಯಲ್ಲಿ ಏನೋ ಒಂದು 2 TV ಇರ್ತಾವೆ, ಆಮೇಲೆ ಏನು ಮನೇಲಿ ಇಂಟರ್ನೆಟ್ ಯೂಸ್ ಮಾಡಿರ್ತಿರಲ್ಲ, ನಿಮ್ಗೆ ಅದು ಏನಾಗುತ್ತೆ ಅತಿ ಹೆಚ್ಚು ನಿಮ್ಗೆ ಯೂಸ್ ಆಗೋವಂಥ ಒಂದು ವಸ್ತು ಆಗಿರ್ತದೆ. ಆದಷ್ಟು ಹಳ್ಳಿಗಳಲ್ಲಿ ಇದನ್ನು ಅವಾಯ್ಡ್ ಮಾಡ್ಬೇಕು. ಯಾಕಂತ ಕೇಳಿ ಹಳ್ಳಿ ಜನಕ್ಕೆ ನಾವು ಎಜುಕೇಟೆಡ್ ಇರೋದಿಲ್ಲ. ಅವ್ರಿಗೆ ಆಲ್ಮೋಸ್ಟ್ ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ, ಅವ್ರಿಗೆಲ್ಲ ಅರ್ಥ ಆಗಿಲ್ಲ. ಆದ್ರೂ ಒಂದು ಲಾಸ್ಟ್ ಹೇಳ್ತಾ ಇದ್ದೀನಿ, ಅಜ್ಜು ತಲೆ ಮೇಲೆ ಕೈ ಇಟ್ಕೊಂಡಿದ್ದು ಸೀನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅವನು ಆದ್ರೆ ಏನೇ ಹೇಳ್ರಿ, ಜಿಯೋ ಏರ್ ಫೈಬರ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿರಿ. ಇದು ಒಂದು ಜಿಯೋ ಏರ್ ಫೈಬರ್ನ ಒಂದು ಸಣ್ಣ ಕತೆ. ಇನ್ನಷ್ಟು ವಿಡಿಯೋಗಳು ನಮ್ಮ ರವಿ ಅವರು ಅಂತಂದರೆ ಅವರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಏನೋ ನಿಮ್ಗೊಂದು ಮೆಸೇಜ್ ಕೊಟ್ಟಿದ್ದೀವಿ. ಆದಷ್ಟು ಜಿಯೋ ಏರ್ ಫೈಬರ್ಗಳನ್ನು ಹಳ್ಳಿಗಳಲ್ಲಿ ಅವಾಯ್ಡ್ ಮಾಡಿ. ನಿಮ್ಗೇನು ಅದ್ರ ಬಗ್ಗೆ ಗೊತ್ತಿತ್ತಾ ಕನೆಕ್ಷನ್ ಹಾಕ್ಸರಿ, ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗ್ಬೇಡಿ. ನೀವು ನನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಿರೋ ಖಂಡಿತವಾಗ್ಲೂ ಹಾಗೆ ಕಾಣ್ತೀನಿ, ನೋ ಡೌಟ್. ಇದು ಜಿಯೋ ಏರ್ ಫೈಬರ್ ಬಗ್ಗೆ ಒಂದು ಸಣ್ಣ ಕತೆ ಅಂತಲೇ ಹೇಳ್ಬೋದು.